ಪ್ರತಿಜ್ಞೆಯಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದರು. ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಭಾಗ್ಯವು ದೊರಕಲೇ ಇಲ್ಲ. ಇರಲಿ, ನಾನೀಗಲೇ ದ್ವಾರಕಿಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ದರ್ಶನವನ್ನು ಪಡೆದು ಬರುವೆನು.
ಕೌಂತೆಯರು 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 ಅವರಾರು ಈ ಪೃಥ್ವಿಯನ್ನಾಳಲು ಅಸಮರ್ಥರು. ಅವರುಗಳು ಅಂತಹ ಗಂಡುಗಳಿಗಳಾಗಿದ್ದರೆ ನನ್ನೊಡನೆ ಹೋರಾಡಿ ಯುದ್ಧದಲ್ಲಿ ಜಯಿಸಿ ರಾಜ್ಯವನ್ನು ಪಡೆಯಲಿ. ಇಲ್ಲವಾದಲ್ಲಿ ಪುನಃ ಮತ್ತೊಂದು ಸಾರಿ ಕಾಡಿಗೆ ಹೋಗಲಿ. ಛಲ ತೊಟ್ಟು ಮಾಡುವ ಯುದ್ಧ ಕಾಡಾಕಡಿ. ಸತ್ತರೆ ಸಾಯುಜ್ಯ, ಬದುಕಿದರೆ ಈ ಅಖಂಡ ಸಾಮ್ರಾಜ್ಯ. ಇನ್ನು ನನ್ನ ಮಾವನ ಸಲಹೆಯಂತೆ ನನ್ನ ಪಯಣ ದ್ವಾರಕದ ಕಡೆಗೆ. ಬರದಿನಂ ತೆರಳುವೆ ದ್ವಾರಕ ನಗರಕ್ಕೆ, ಬರದಿನಂ ತೆರಳುವೆ ದ್ವಾರಕ ನಗರಕ್ಕೆ. ಹುರುಪೋಂಡವರಳು ಸಿದ್ಧತೆಗೊಂಡು ಯುದ್ಧದ ಸುದ್ದಿಯ ಶೀಘ್ರದಲರೆಗೆ. ಹುರುಪೋಂಡವರಳು ಸಿದ್ಧತೆಗೊಂಡಿರು ಯುದ್ಧದ ಸುದ್ದಿಯ ಶೀಘ್ರದಲರೆಗೆ. ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯ. ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯ. ಬರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ. ಅಧಮ ಭೀಮನ ಒಲಿಸಲು ನಾವು ವಿಧ ವಿಧ ಪ್ರಯೋಗವೆಸಗಿದರು. ಇಲ್ಲವೋ ಭೀಮ, ಅಧಮ ಭೀಮನ ಒಲಿಸಲು ನಾವು ವಿಧ ವಿಧ ಪ್ರಯೋಗವೆಸಗಿದರು. ಕದಿಮನವನು ಎದೆಗೆಡದೆ ಮದಕರಿ ಎನ್ವಯ ಕೊಬ್ಬಿಹನು. ಕದಿಮನವನು ಎದೆಗೆಡದೆ ಮದಕರಿ ಎನ್ವಯ ಕೊಬ್ಬಿಹನು. ಮೋಧವನ ಬೆಂಬಲದಿ ಮೇರೆ ಮದೊಂದ ಪೋಂಡ ಆರ್ಭಟವ. ಮೋಧವನ ಬೆಂಬಲದಿ ಮೇರೆ ಮದೊಂದ ಪೋಂಡ ಆರ್ಭಟವಂ. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲ್. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳ. ಬರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ. ಅರ್ಜುನ, ಪಡ ಪಾಂಡು ಶೂನ್ಯಗಳಿರ ಅಸ್ತೈಶ್ವರ್ಯ ವೀರಗಣಿ ಛಲದಂಕ ಮಲ್ಲ. ಈ ಚಕ್ರವರ್ತಿ ಕೌರವೇಶ್ವರನ ಮುಂದೆ ನಿಮ್ಮ ಕೋಟಿ ತಂತ್ರಗಳು ಕ್ಷಣಾರ್ಧದಲ್ಲೇ ನಾಶ. ನಾನೀಗಲೇ ಅರ್ಜುನಿಗಿಂತ ಮೊದಲೇ ದ್ವಾರಕೆಗೆ ಹೋಗಿ ಆ ಯಾದವ ರಾಜರಾದ ಶ್ರೀಕೃಷ್ಣ ಗುರು ಬಲರಾಮರ ಸಹಾಯವನ್ನು ಪಡೆದರೆ ಯಾದವರ ಘನ ಸೈನ್ಯವು ದೊರೆತ ಸುಲಭದಿ ಮಣಿಸುವೆ ಶತ್ರುಗಳ. ಯಾದವರ ಘನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳ. ವಾಮರಮಣನ ಎನ್ನ ಶವ ಓಮಗೈವೆ ಆ ಭೀಮನ. ವಾಮರಮಣನ ಎನ್ನ ಶವ ಓಮಗೈವೆ ಆ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ವರಿಸ ಮಿತ್ರ ಕರ್ಣ ತೊಟ್ಟಿ ಹನುಪಣವ. ಮಧ್ಯಮ ಪಾಂಡವ ಪಾರ್ಥನ ವರಿಸ ಮಿತ್ರ ಕರ್ಣ ತೊಟ್ಟಿ ಹನುಪಣವ. ಗುರು ಸಿಂಹಾಸನದೊಳು ಕುಳಿತು ನಿರುತ ವರ್ಷದೆ ದರೆಯನಾಳ್ವೆ. ಗುರು ಸಿಂಹಾಸನದೊಳು ಕುಳಿತು ನಿರುತ ವರ್ಷದೆ ದರೆಯನಾಳ್ವೆ. ಬರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ.
ಶೀಘ್ರದಲರಿಗೆ ಆ ಕುರುಪೋಂಡವರಳು ಸಿದ್ಧತೆಗೊಂಡು ಯುದ್ಧದ ಸುದ್ದಿಯ ಶೀಘ್ರದಲರು ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆ ಮರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ ಮರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ ಮರದಿನಂ ತೆರಳುವೆ ಮರದಿನಂ ತೆರಳುವೆ ಕೃಷ್ಣ ದೇವಕಿ ನಂದನ ದಾನವ ಮರ್ದನ ದಯೆ ಮಾಡೋ ಕೃಪೆ ಮಾಡೋ ಕರುಣಾ ಸಾಗರ ಪರಮಾತ್ಮ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಪರಮಾತ್ಮ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನವೆನು ದೇವಾ ಪರಮಾತ್ಮ ಅರಿತು ಬೆರೆತು ನೆನವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಪರಮಾತ್ಮ ಕಪಟನ ಗೋತ್ರಧಾರಿ ಕಪಟನ ಗೋತ್ರಧಾರಿ ಧ್ಯಾನ ರೂಪದ ಗಾನ ವಿಹಾರಿ ಧ್ಯಾನ ರೂಪದ ಗಾನ ವಿಹಾರಿ ಆನಂದ ಪರಮಾನಂದ ಪರಮಾತ್ಮ ಆನಂದ ಪರಮಾನಂದ ನಿನ್ನಯ ನಾಮ ಪರಮಾತ್ಮ ನಿನ್ನಯ ನಾಮ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ತೋ ಬೆರೆತು ನೆನವೆನು ದೇವಾ ಅರಿತು ಬೆರೆತು ನೆನವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಪರಮಾತ್ಮ ಶಾಂತ ಕಾರ ಕೃಷ್ಣ
ಶಾಂತಾಕಾರ ನಿಗಮ ಗೋಚರ ನಿತ್ಯ ನಿರಂತರ ಸತ್ಯ ಸ್ವರೂಪ ನಿತ್ಯ ನಿರಂತರ ಸತ್ಯ ಸ್ವರೂಪ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ಏನಿ ಮಾಧವನ ಭವನದ ಶೃಂಗಾರದ ವೈಭವ ಎತ್ತ ನೋಡಿದರತ್ತ ಎತ್ತ ನೋಡಿದರತ್ತ ಕೆತ್ತನೆಯ ಮಣಿಮುಕುಟಗಳು ವಜ್ರ ವೈಡೂರ್ಯಗಳಿಂದ ಶೋಭಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಇರಲಿ, ಇನ್ನು ಮುಂದೆ ಹೋಗಿ ನೋಡುವೆನು. ಅಬ್ಬಾ, ಏನಿ ಭವನದ ವೈಭವ, ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿ ಹೇಗೆ ಚಿತ್ರದಿ ನಗುತ್ತಿದೆ, ಮುತ್ತು ಮಾಣಿಕ್ಯ ರತ್ನ ಹೇಗೆ ತಳತಳಿಸುತ್ತಿದೆ. ನವಿಲು ಸಾರಂಗ ಪಕ್ಷಿ ಹೇಗೆ ಚಿತ್ರದಿ ನಗುತ್ತಿದೆ, ಮುತ್ತು ಮಾಣಿಕ್ಯ ರತ್ನ ಹೇಗೆ ತಳತಳಿಸುತ್ತಿದೆ. ದೇವಲೋಕಾದಿಲೋಕ ಮೆರುಗಿಧರೆಗಿಳಿದಂತಿದೆ. ದೇವಲೋಕಾದಿಲೋಕ ಮೆರುಗಿಧರೆಗಿಳಿದಂತಿದೆ. ಎನಿತು ಈ ಕೃಷ್ಣನ ಸರ್ಪದ ಸಿರಿತನ. ಎನಿತು ಈ ಕೃಷ್ಣನ ಸರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ. ವೈಭವ ವೈಭವ ಚಿತ್ರಕಲೆಗಳ ವೈಭವ. ಅಬ್ಬಾ, ಅದ್ಭುತವಾದ ಶಿಲ್ಪಿಗಳ ಕೈಚಳಕದಿಂದ ಕೆತ್ತಲ್ಪಟ್ಟ ನವರತ್ನ ಖಚಿತವಾದ ಸಾಲುಗೊಂಬಗಳ ಸೊಬಗು, ದೃಷ್ಟಿ ಬೀರಿದೊಡೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ. ಈ ಮಂದಿರದಲ್ಲಿ ರಂಬೆ, ಊರ್ವಶ, ಮೇನಕ, ತಿಲೋತ್ತಮೆಯರಂತಹ ಮನ ಮೆಚ್ಚುವಂತಹ ಕುಸುಮ ಕೋಮಲ ತಲ್ಪಗಳನ್ನು ಸಿದ್ಧ ಮಾಡಿಕೊಟ್ಟಿರುವಂತಿದೆಯಲ್ಲ ಈ ಮಾಧವನ ಅರಮನೆ.
ಆ? ಎನ್ನ ಶರೀರವನ್ನು ಹಕ್ಕು ಮನಸ್ಸಿನ ಚಿತಾಗ್ನಿಯನ್ನೇ ಹರಿಸಿ ಸಾಮ್ರಾಜ್ಯದ ಸಿರಿಯನ್ನೆಲ್ಲ ಮರೆಸುವಂತಿದೆಯಲ್ಲ ಈ ಮಾಧವನ ಅರಮನೆ. ಆ? ಇರಲಿ. ಓಹೋ, ಶಿಲಾಬಾಲಕಿಯರು. ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸಪ್ತ ಶರೀರವನ್ನೇ ಆ ಬಡಿದೆಬ್ಬಿಸುವಂತಿದೆಯಲ್ಲ ಈ ವಾರಾಂಗಣೆಯರ ಕಡೆಗಣ್ಣಿನ ಕುಡಿನೋಟದ ವೈಖರಿ. ಆ ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಹೂವಿನ ಸೆಳೆನಿಂತಹ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ, ಇವುಗಳನ್ನು ನೋಡುತ್ತಿದ್ದರೆ ಈ ನನ್ನ ಭಾವಗಳಿಂದ ವಾನೊಮ್ಮೆ ಬಿಗಿದಪ್ಪಲೇ. ಹಲೋ, स्वागत स्वागत कुरुनंदना, स्वागत स्वागत कुरुनंदना, स्वागत भैय दुर्योधना. स्वागत भैय दुर्योधना, स्वागत स्वागत कुरुनंदना. सा निधि सनि पगरि सरि गप सनि पगरि सरि गपनि वाला सा स निधि सनि पगरि सरि गप प सनि पगरि सरि गपनि सा स निधि सनि सरि गप प सनि पगरि सरि गपनि सरि निधि पग परि गप गरि सरि नि गरि गपनि नि गपनि सा सरि निधि नि पग परि गप गरि सरि नि गरि गपनि रि गपनि सा नि पग प रि गपनि गपनि सरि पनि सरि नि सनि गरि नि पनि गरि नि सरि पग नि सनि पनि सरि सा प नि पग रि सरि नि गप कुरु वंश कुल तिलक कौरवेश्वर कुरु वंश कुल तिलक कौरवेश्वर नवरत्न खचित सिंहासनाधीश्वर कुरु वंश कुल तिलक कौरवेश्वर नवरत्न खचित सिंहासनाधीश्वर अखिल सम्राट चक्रेश्वर कौरवेश्वर कौरवेश्वर अखिल सम्राट चक्रेश्वर भला 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 अखिल सम्राट चक्रेश्वर भला 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 अखिल सम्राट चक्रेश्वर रणरंगदी धीर प्रचंड कौरव रणरंगदी धीर प्रचंड कौरव स्वागत स्वागत कुरुनंदना करदोळु गदेयं
ಪಿಡಿದಿಗ ವೀರ ಶರೀರವು ಮಧಿಸಿದ ಹುಲಿಯಾಕಾರ ಕರದಳು ಗದೆಯಂ ಪಿಡಿದಿಗ ವೀರ ಶರೀರವು ಮಧಿಸಿದ ಹುಲಿಯಾಕಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ಬಯ್ಯ ದುರ್ಯೋಧನ ಸ್ವಾಗತ ಬಯ್ಯ ದುರ್ಯೋಧನ ಸ್ವಾಗತ 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 ಕುರುನಂದನ 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 ಇದೇ ಥರ ಭ್ರಾಂತು. ಇದೆಲ್ಲವೂ ಆ ಕೃಷ್ಣನ ಮಾಯೆ ಸರಿ. ನಾನಾರು ಗಾಂಧಾರ ದೇವಿಯ ಗರ್ಭ ಸಂಧಾತ ಶತ್ರುವಂಶ ಧುರೀಣ ಈ ಚಂದ್ರಕುಲ ಚಕ್ರೇಶ್ವರನ ಅರಮನೆಗಿಂತಲೂ ಈ ಮಾಧವನ ಅರಮನೆಯು ಅದ್ಭುತವೇ, ರಮಣೀಯವೇ, ಶೋಭಾಯ ಮಾನವೇನಲ್ಲ. ಸಾತ್ವಿಕಿ ಸಾತ್ವಿಕಿ ಕೃಷ್ಣನಲ್ಲಿ ಗುರುರಾಜ, ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಏನು? ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರೂ ಸಹ ಕೃಷ್ಣನ ನಿದ್ದೆ ಇನ್ನೂ ಮುಗಿದಿಲ್ಲವೇ? ಸಾತ್ವಿಕಿ, ವಿರಾಟ ನಗರ ಸಂಭ್ರಮಾಚರಣೆಯಲ್ಲಿ ಎಷ್ಟೋ ರಾತ್ರಿ ಜಾಗರಣೆ ಮಾಡಿದಂತೆ ತೋರುತ್ತಿದೆಯಲ್ಲ. ಇರಲಿ, ನಾನೊಂದು ಸಾರಿ ಎಚ್ಚರಿಸಿ ನೋಡಲೇ? ಅಗತ್ಯವಾಗಿ ಗುರುರಾಜ. ಕೃಷ್ಣ, ಮುಕುಂದ, ಮುರಹರಿ, ಇವನೆಂತಹ ನಿಶ್ಚಿಂತ ಪುರುಷನಯ್ಯ. ತನ್ನ ಸಕಲ ಸಾಮ್ರಾಜ್ಯವನ್ನೆಲ್ಲ ತನ್ನಣ್ಣನಾದ ಗುರುಬಲರಾಮರಿಗೊಪ್ಪಿಸಿ ತಾನು ಮಾತ್ರ ಸುಖದ ತಲ್ಪದಲ್ಲಿ ತಲೀನನಾಗಿರುವನಲ್ಲ. ಏರಲಿ, ನಿದ್ರಿಸಲಿ. ಕೃಷ್ಣನು ಎಚ್ಚರಗೊಳ್ಳುವ ತನಕ ಇಲ್ಲಿಯೇ ಕಾದು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಆದಿರಲಿ ಸಾತ್ವಿಕಿ, ನಿನ್ನಲ್ಲೊಂದು ಮಾತಿದೆ. ಏನದು ಗುರುರಾಜ? ಸಾತ್ವಿಕಿ, ಪಾಂಡವರಿಗೂ ನಮಗೂ ಭೀಕರವಾದ ಸಂಗ್ರಾಮವು ಬಂದೊದಗಿರುವುದು. ಅದರಲ್ಲಿ ನೀವು ನನ್ನ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಿಮ್ಮ ಉತ್ತರ? ಗುರುರಾಜ, ಈ ಪ್ರಶ್ನೆಗೆ ನಾವು ಉತ್ತರಿಸಲು ಸಾಧ್ಯವಿಲ್ಲ. ಏಕೆಂದರೆ ನಾವು ಭಗವಾನ್ ಶ್ರೀಕೃಷ್ಣ ಪರಮಾತ್ಮರ ಅಧೀನರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರೋ ನಾವು ಕೂಡ ಅಲ್ಲಿಯೇ ಇರುವೆವು ಗುರುರಾಜ. ಪ್ರಶ್ನೆಗೆ ಸರಿಯಾದ ಉತ್ತರ ಸಾತ್ವಿಕಿ. ಸರ್ವ ಸಿದ್ಧತೆಯು ಸಮಗ್ರ ಸೃಷ್ಟಿ ಸಾಧಿಸಬಲ್ಲ ಶಕ್ತಿ ಸಾಮರ್ಥ್ಯಗಳನ್ನೊಳಗೊಂಡ ಶ್ರೀಕೃಷ್ಣನ ನಮ್ಮ ಪಕ್ಷವಾದಲ್ಲಿ ಅಶ್ವಿನಿ ಯಾದವರ ಸೈನ್ಯ ನನ್ನ ಪಕ್ಷಕ್ಕೆ ಸೇರಿದಂತೆಯೇ ಸರಿ. ಅಗತ್ಯವೇಕೆ, ಸಂದೇಹ ಬೇಕೆ ಗುರುರಾಜ? ಈ ಪೀಠವನ್ನು ಸ್ವೀಕರಿಸಿ.
ಹಸ್ತಿನಾವತಿಯ ಚಕ್ರೇಶ್ವರನಾದ ನಾನು ಓರ್ವ ಗೋಪಾಲನ ಪದತಳದಲ್ಲಿ ಅಸಂಭವ. ನನಗೆ ಯೋಗ್ಯವಾದ ಪೀಠ ಅದು ಮಾಧವನ ಶಿರೋಭಾಗ. ಸಾತ್ಯಕಿ, ಪಾರ್ಥ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿಯ ನಿನ್ನ ಪ್ರಾಣಸಕನು ಪಾರ್ಥ?
ಏಕೆ? ಏನಾಯಿತು ಸಾತ್ಯಕಿ? ಪಾರ್ಥ, ಅದನ್ನು ಹೇಳುವ ಮನಸ್ಸಿಲ್ಲ, ನೀನೇ ನೋಡು. ಓ, ಅಣ್ಣನಾದ ದುರ್ಯೋಧನನು ನನಗಿಂತಲೂ ಮೊದಲು ದ್ವಾರಕಿಯಲ್ಲಿ ಇರಲಿ. ಪಾರ್ಥ, ಇದೆಂತಹ ವಿಡಂಬನೆ ಪಾರ್ಥ. ನಿನ್ನ ವಿಳಂಬ ಪ್ರವೃತ್ತಿಯಿಂದ ದುರ್ಯೋಧನನು ಇಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವನು. ಇದೆಂತಹ ವಿಡಂಬನೆ ಪಾರ್ಥ. ಇದು ವಿಡಂಬನೆ ಅಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏತಕ್ಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರು ದ್ರೌಪದಿಯ ಸಂಗಡ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ವಿಜಯ ವಿಕ್ರಮಗಳಿಂದ ವಿಜೃಂಭಿಸುತ್ತಿರುವ ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ವಿಚಾರ ತಿಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಇಲ್ಲಿಗೆ ಮೊದಲು ಬಂದನು. ಸುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು? ಅವರವರ ಭಾವನಾನುರೂಪವಾದ ಫಲಗಳು ಅವರಿಗೆ ಲಭಿಸುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದರಲ್ಲವೇ 4 ಮಂದಿ ರಾಜರ ಸಹಾಯ ಸಹಕಾರ ದೊರೆಯುವುದು. ಸುರ್ಯೋಧನ, ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾ ಮೂರ್ತಿಯ ಪಾದದಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಲ್ಲಾದರೂ ಬಾ. ಆದರೆ ಈ ಸಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಸಿಕ್ಕಿಬಿದ್ದರೂ ಸಂತೋಷವೇ ಕೇಳು. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ನೀನು ಮರೆತರು, ನಾನು ಮರೆತಿಲ್ಲ. ನಾನು ಮರೆತಿಲ್ಲ ಅರ್ಜುನ. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರವನ್ನು ಅಳಿಸಿ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ಕೊಡು. ಏಳು ಚಕ್ರಪಾಣಿ, ಏಳು. ಈ 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗ ಭಯವನಿತ್ತ ಪ್ರಭುವೇ ಏಳು. ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು.
ಆ ಜಗವ ಬೆಳಗಿದೆ ಯುಗ ಯುಗದಾವರೆಗೂ ನಗು ನಗುತ್ತಲಿ ಜಗವ ಬೆಳಗಿದೆ ಭೃಗು ಮುನಿದಾಟದ ಅಕ್ಷಿಯಾಳಿಕೆ ಮೋಕ್ಷವ ನೀಡಿದ ಪ್ರಭುವೇ ಭೃಗು ಮುನಿದಾಟದ ಅಕ್ಷಿಯಾಳಿಕೆ ಮೋಕ್ಷವ ನೀಡಿದ ಪ್ರಭುವೇ ಓ ಸಿಂಧು ಶಯನ ಅವಧನ ಲೋಕದ ಭವಬಂಧನ ಲೋಕದ ಭವಬಂಧನ ಪಾಂಡವರ ರಾಜವರೇಣ್ಯ ಬ್ರಹ್ಮಾಂಡದೊಳು ನೀನೆ ಶರಣ್ಯ ಪಾಂಡವರ ರಾಜವರೇಣ್ಯ ಬ್ರಹ್ಮಾಂಡದೊಳು ನೀನೆ ಶರಣ್ಯ ಮೊರೆಯಿಡಲು ಸ್ವರ್ಗದ ಬಂದು ಕಾದ ನೀನಂದು ಇಂದು ಮೌನವೇ ಜನಾರ್ದನ ಸ್ವರ್ಗದ ಬಂದು ಕಾದ ನೀನಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಕರವದನ ಏಳು ಜನಾರ್ದನ ಯಾರು? ಧನಂಜಯ. ಕುಶಲವೇ? ಬಂದು ಎಷ್ಟು ಹೊತ್ತಾಯಿತು? ಛೇ ಛೇ, ಈ ಚರಣದ ಅಡಿಯಲ್ಲೇಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ ಪಾರ್ಥ, ನಿಮ್ಮ ಚರಣ ಸಾನ್ನಿಧ್ಯವೇ ನಮಗೆ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ, ಯಾರು? ನಾನು ಕುರುಚಕ್ರೇಶ್ವರ. ಓಹೋ, ಭಾವ, ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ. ಚಕ್ರವರ್ತಿಯಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಬಾವ ವಾಮ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆ ಆದರೂ ಗಮನಿಸದ ನೀನು ಈ ನಿನ್ನ ಮಿತ್ರ ಪಾರ್ಥನನ್ನು ಕಂಡ ಕ್ಷಣವೇ
ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿದೆ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀವಿರುವರು ಬಂದದ್ದನ್ನು ನಾನು ನೋಡಿಯೇ ಇಲ್ಲ. ಅದಿರಲಿ, ನೀವಿರುವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ಕೃಷ್ಣ ಓರ್ ಕರೆವ ಕೋಡ್ಗಿಚ್ಚಿನಂತೆ ಓ ಪಾಂಡವರಿಗೂ ನಮಗೂ ಭೀಕರವಾದ ಸಂಗ್ರಾಮವು ಹೊಂದದಗಿರುವುದು. ಅದರಲ್ಲಿ ನೀವು ನನ್ನ ಪಕ್ಷವನ್ನು ವಹಿಸಲು ಪ್ರಾರ್ಥಿಸಲು ನಾನು ಇಲ್ಲಿಗೆ ಬರಬೇಕಾಯಿತು ಕೃಷ್ಣ. ಏನು ಭಾವ, ಯುದ್ಧವೇ? ಯುದ್ಧವು ಎಂತಹ ಅನರ್ಥಕಾರಿ ಎಂಬುದನ್ನು ನೀನು ಬಲ್ಲೆಯ ಭಾವ? ಕೃಷ್ಣ ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಭಾವ. ಕೃಷ್ಣ ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ಕೃಷ್ಣ ಭರತ ಖಂಡ ಪ್ರಳಯದಿಂದ ಲಾಭಯ ಸಂತಾಪ ದುರಿತ ಎಡವಯಿ ಹಠ ಸಮರಸ ಅನುಚಿತ ಭರತ ಖಂಡ ಪ್ರಳಯದಿಂದ ಲಾಭಯ ತಾಪ ದುರಿತ ಬೇಡವಯಿ ಹಠ ಸಮರಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭಯ ಭರತ ಭೂಮಿ ಆಳ ಬಯಸಿ ಅನುಜರಲ್ಲಿ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಬಂದು ಬಳಗರ ಕಲಿಂದ ಸಮರಸ ಅನುಚಿತ ಭರತ
ಲಾಭ ಯಾರಿಗೋ ಲಾಭ ಯಾರಿಗೋ. ಮತ್ತಾರಿಗೆ ಕೃಷ್ಣ? ನನಗೆ. ಆದ್ದರಿಂದ ಅಣ್ಣ ತಮ್ಮಂದಿರಾದ ನೀವುಗಳು ಒಡೆದಾಡಿ ಮಡಿಯುವುದು ಬೇಡ, ನನ್ನ ಮಾತನ್ನು ಕೇಳು ಬಾವ. ಕೃಷ್ಣ, ಬಾವ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗುಂಟು. ಓಹೋ, ನಿನ್ನಿ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ನೋಡಿದೆಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಇಲ್ಲಿಗೆ ಬಂದೆ ಎಂದು ತೋರುವುದು. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ನನಗೊಂದು ತಿಳಿಯದು ದೇವ. ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿರುವುದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು. ಸಾಧ್ಯವಿಲ್ಲ ಮುಕುಂದ. ಕೃಷ್ಣ, ಭಾವ, ನೀನು ನಮ್ಮಿಬ್ಬರಿಗೂ ಸರಿಸಮನಾದ ಬಂಧು. ಮೇಲಾಗಿ ವೀರನು, ಶೂರನು, ನ್ಯಾಯಶೀಲನು. ನಿನ್ನ ಬಳಿಗೆ ಯಾರು ಮೊದಲು ಬಂದರು ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ಆದ್ದರಿಂದ ನಿನ್ನ ಬಳಿಗೆ ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಆ ನಿನ್ನ ಧರ್ಮವನ್ನು ಪಾಲಿಸಿದಂತೆಯೇ ಸರಿ. ಸರಿಯಾಗಿ ಆಲೋಚಿಸು ಕೃಷ್ಣ. ಭಾವ, ನೀನು ಮೊದಲು ಇಲ್ಲಿಗೆ ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಖಂಡ ಮಾತ್ರಕ್ಕೆ ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನಲ್ಲ. ಅಲ್ಲವೇ? ಆದ್ದರಿಂದ ತನಗೆ ಬೇಕಾದದ್ದನ್ನು ಮೊದಲು ಕೇಳಿ ಪಡೆಯುವ ಅಧಿಕಾರ ಆತನಿಗಿದೆ. ಎಲ್ಲೋ ಕಪಟಿ. ಹಾಗೆಂದು ದುಡುಕುವುದು ಬೇಡ. ನಾನು ನಿಮ್ಮಿರುವರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರುಗಳಿಂದ ಕೂಡಿದ ಅಣ್ಣ ಬಲರಾಮ ಸಹಿತ 11 ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ನಿರಸ್ತ್ರನು, ನಿರಾಯುಧನು, ಯುದ್ಧ ವಿಮುಖನೂ ಆದ ನಾನು ಓರ್ವನೇ ಮತ್ತೊಂದು ಕಡೆ. ಭಾವ ಅರ್ಜುನ, ಇವೆರಡರಲ್ಲಿ ನೀನು ಯಾವುದನ್ನು ಅಪೇಕ್ಷಿಸುವೆ ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿಮ್ಮನ್ನೇ ಅಪೇಕ್ಷಿಸುವನು ಪರಮಾತ್ಮ. ಅಸ್ಸು. ನಿರಸ್ತ್ರನು, ನಿರಾಯುಧನಾದ ಈ ಕೃಷ್ಣನಿಂದಾಗುವ ಕಾರ್ಯವಾದರೂ ಸಹ ಏನು? ಕೃಷ್ಣ, ಭಾವ, ಈ ನಿನ್ನ ಪಾಂಡವ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಆದರೆ ನಿನ್ನಣ್ಣ ಗುರುಬಲರಾಮರ ಸಹಿತ ಯಾದವರ ಅಕ್ಷೋಹಿಣಿ ಸೈನ್ಯವು ನನ್ನ ಪಕ್ಷಕ್ಕೆ ಬರಲಿ. ಭಲೆ ಭಲೆ ಚಕ್ರವರ್ತಿ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಆಯ್ದುಕೊಂಡೆ. ನಡೇ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಾನಿನ್ನು ಬರಲ್ಲ ಕೃಷ್ಣ. ಆಗಬಹುದು. ಭಲೆ 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 ಕಪಟ ನಾಟಕ ಸೂತ್ರಧಾರಿ ಭಲೆ. ಈ ನಿನ್ನ ಭಕ್ತರನ್ನು ಈ ನಿನ್ನ ಕಣ್ಸನ್ನೆಯಿಂದ ಎಚ್ಚರಿಸುವ ಈ ನಿನ್ನ ಮಾಯಾಜಾಲವನ್ನು ನಾನೇನು ಅರಿತವನೆಂದು ಭಾವಿಸಿದೆಯಾ ಕೃಷ್ಣ? ಏನಾಯಿತು ಭಾವ? ಕೃಷ್ಣ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ಭಾವ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಣಯ ಸಮರ.
ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯರಿಸಿ ಮೃತ್ಯುತಾಂಡವ ಪ್ರಣಯ ಮೃತ್ಯು ಸಿಂಹನಾಂಧ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕವನು ಸಹಿಸಲಾರ ರಣದೋ ನೀ ಆಯುಧವ ಧರಿಸದಿರೇ ಕೃಷ್ಣ ರಣದ ನೀ ಆಯುಧವ ಧರಿಸದಿರೇ ಪಾಂಡವರ ಅದೆನಿತು ಪಾಲಿಪೆಯೋ ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಆ ಕೃಷ್ಣ ಭಾವ, ನೀನು ಬಲು ಕಪಟಿ, ಆಹಾ, ಬಹುಪಕ್ಷ ಪಾತಿ. ಓಹೋ, ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲೂ ಈ ಅರ್ಜುನನಾದರೂ ನಿನ್ನ ಪ್ರಾಣಸಕ. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಅದು ಸಾಧ್ಯವೇ? ಸಾಧ್ಯವಿಲ್ಲವೇ? ಅದೆಂದಿಗೂ ಸಾಧ್ಯವಿಲ್ಲ. ಇಂದಿಗೆ ನಾವೇ ಬೇರೆ, ನೀವುಗಳೇ ಬೇರೆ. ಸದಾ ನಿನ್ನ ಜ್ಞಾಪಕದಲ್ಲಿರಲಿ ಕೃಷ್ಣ. ಏನದು ಭಾವ? ಕೃಷ್ಣ, ಆಯುಧವನ್ನಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿಟ್ಟಿರುವೆ. ವಚನ ಭ್ರಷ್ಟನಾದಿಯೇ ಜೋಕೆ. ಆಡಿದ ಮಾತನ್ನು, ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ? ಅದು ನಿನ್ನ ವಿಚಾರದಲ್ಲಿ ನಾನು ಸದಾ ಎಚ್ಚರವಾಗಿರುವೆನು. ಕೃಷ್ಣ, ಭಾವ, ತುಚ್ಛ ಮನೋಭಾವವನ್ನು ಬಿಡು. ಆಚ್ಚರಿಯಿಂದ ಉಚ್ಚರಿಸುತ್ತಿರುವೆನು, ಕಟ್ಟೆಚ್ಚರ. ಇನ್ನು ನಿನ್ನ ಭೇಟಿ ರಣಾಂಗಣದಲ್ಲಿ ಆಗ ತೋರುವೆ ಈ ನಿನ್ನ ಭಕ್ತರ 7 ಅಕ್ಷೋಣಿ ಸೈನ್ಯದ ಬಲವನ್ನು. ಅದು ಮುಂದೆ ತಾನೇ ತಿಳಿಯುವುದು. ನಡೇ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಅರ್ಜುನ, ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆ ಸರಿ. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನವೊಂದುವಾದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪಕ್ಷವನ್ನು ವಹಿಸಲು ಸಮ್ಮತಿಸಿದರು. ಇನ್ನು ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಅರಳಿದ ಕಾಂತಿಯು ಕರುಣರಿದರೆಗೆ, ಅರಳಿದ ಕಾಂತಿಯು ಕರುಣರಿದರೆಗೆ, ಸಾರ್ಥಕವಾಯಿತು ಎಲ್ಲ ಮನೋವ್ರತ.
ಅಭಯವ ನೀಡಿದ ಅರ್ಜುನ ಅರ್ಜುನ ವಾಸುದೇವ. ಪಾರ್ಥ ಪಾರ್ಥ ಎಂತಹ ಕಾರ್ಯವನ್ನು ಮಾಡಿದೆ ಪಾರ್ಥ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟಂತೆ ಹರಿತವಾದ ಖಡ್ಗವನ್ನು ಬಿಸುಟು ನಿರಸ್ತ್ರನು ನಿರಾಯುಧನು ಆದ ನನ್ನನ್ನು ಕಟ್ಟಿಕೊಂಡು ಕೆಟ್ಟೆಯಲ್ಲೋ ಪಾರ್ಥ. ವಾಸುದೇವ, ಪಾರ್ಥ ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ. ಕೃಷ್ಣ, ಪಾರ್ಥ ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ಈ ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಅಷ್ಟೇ ಏಕೆ, ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ಯಾತಿಯ ವಕ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು ನೀನೇ ನೋಡುವೆಯಂತೆ. ನೀನೇ ಅಲ್ಲವೇ ನನ್ನ ಭಾಗ್ಯದ ದೇವರು. ಅರ್ಜುನ, ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಇರಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ಅದಿರಲಿ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವದ ಮಹಿಮೆ ನನ್ನಲ್ಲೇನಿದೆ? ವಾಸುದೇವ, ಪಾರ್ಥ, ನನ್ನ ನಿನ್ನಲ್ಲಿ ಇಂದ್ರಜಾಲ ಬೇಕೆ? ಮಾಧವನೇ ನಯ ಸಯರಿ, ಮಾಧವನೇ ನಯ ಸಯರಿ, ಕುಂದುವೆ ನಾದವ ಭಯವಿಲ್ಲದೆ ಜಗತಿ. ಕುಂದುವೆ ನಾದವ ಭಯವಿಲ್ಲದೆ ಜಗತಿ. ಪುರಹರಿ ನಿನ್ನಯ ಒಲುಮೆಯ ಬಲದಿ, ಮುರಹರಿ ನಿನ್ನಯ ಒಲುಮೆಯ ಬಲದಿ, ಮಾಧವ ನಿನ್ನಯ ಬಯದಿ. ಕಾತುರವೇ ತವ ವಿಜಯ ವಿಜಯ, ಕಾತುರವೇ ತವ ವಿಜಯ. ಮನದೊಳು ಗಾಂಧಿಯ ಬಿಡಿದೆಯೋ ದೃಢದಿ. ಮನದೊಳು ಗಾಂಧಿಯ ಬಿಡಿದೆಯೋ ದೃಢದಿ. ಎದೆಗೆಡದಿರು ಜೋಕೆ ಕೊಡುತ್ತೀರಲಿ. ಆತ ಎದೆಗೆಡದಿರು ಜೋಕೆ ಕೊಡುವುದಿರಲಿ. ಕಾತುರವೇ ತವ ವಿಜಯ ವಿಜಯ, ಕಾತುರವೇ ತವ ವಿಜಯ. ವಿಜಯಕ್ಕೆ ಕಾರಣ
ಸಾಧಿಸುವವನಾಗಿ ಮಾಧವನಿ ಗಯದಿ ಗಯದಿ ಮಾಧವನಿ ಗಯದಿ ಭಕ್ತನಿನ್ನಯ ವಿಧವ ಸತತವು ನಾಮಯ ಭಕ್ತನಿನ್ನಯ ವಿಧವ ಸತತವು ನಾಮಯ ಅನವರತವು ನಿನ್ನ ಬಿಡದಲೆ ಪೊರೆವೆ ಅನವರತವು ನಿನ್ನ ಬಿಡದಲೆ ಪೊರೆವೆ ಮನದನು ಮಾನವ ಪಾರ್ಥ ಅರ್ಜುನ ಪಾರ್ಥ ಮಾನವ ಬಿಡು ಬಿಡು ಪ್ರಿಯ ಸಖ ಮನಧನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಭಯವೇದಗೆ ಇನ್ನು ಸಾಧಿಸು ಕಾರ್ಯವ ಭಯವೇದಗೆ ಇನ್ನು ಸಾಧಿಸು ಕಾರ್ಯವ ಭಯವೇದಗೆ ಕಾತುರವೇದ ಗೋವಿಜಯ ವಿಜಯ ಕಾತುರವೇದ ಗೋವಿಜಯ ವಿಜಯ ವಾರ್ತಾ ವಿಜಯ ಪಾರ್ಥ ಇಲ್ಲಿ ನಡೆದ ಸಮಾಚಾರಗಳನ್ನು ಧರ್ಮರಾಜಾದಿಗಳಿಗೆ ತಿಳಿಸು. ನಾನಿನ್ನು ಬರಲೇ ಪಾರ್ಥ. ಧನ್ಯನಾದನು ಪರಮಾತ್ಮ. ಧನ್ಯನಾದೆನ ಹರಿಯೇ ಧನ್ಯನಾದೆನ ಧನ್ಯನಾದೆನ ಹರಿಯೇ ಧನ್ಯನಾದೆನ ಮನ್ಯನಾ
ಭಗವಾನ ನಿಡುವೆ ಧನ್ಯನಾದೆನ ಹರಿಯೇ ಧನ್ಯನಾದೆನ. ಕದನದೊಳು